ನಮ್ಮ ಕಲ್ಪನೆಗೂ ಮೀರಿದ ಕಲ್ಪನಾ ಚಾವ್ಲಾ. ಹಲೋ ಗೈಸ್. ಫೆಬ್ರವರಿ 1, 2003 ಅಮೆರಿಕಾದ ನಾಸಾದ ಕೊಲಂಬಿಯಾ ಸ್ಪೇಸ್ ಶಿಪ್. ಇದರಲ್ಲಿ 7 ಜನ ಆಸ್ಟ್ರೋನಾಟ್ಸ್ ಇದ್ದರು. ಆದರೆ ಭೂಮಿಗೆ ಬರೋ ಸಂದರ್ಭದಲ್ಲಿ ಆ ಸ್ಪೇಸ್ ಶಿಪ್ನಲ್ಲಿ ಒಂದು ದೊಡ್ಡ ಅನಾಹುತ ಆಯಿತು. ಆ ಸ್ಪೇಸ್ ಶಿಪ್ ಛಿದ್ರವಾಗಿ ಬ್ಲಾಸ್ಟ್ ಆಗಿ ಅದರ ತುಂಡುಗಳು ಭೂಮಿಗೆ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿದ್ದ 7 ಜನ ಆಸ್ಟ್ರೋನಾಟ್ಸ್ ಕೊನೆಯುಸಿರೆಳಿತಾರೆ. 7 ಜನರಲ್ಲಿ ಭಾರತದ ಮೂಲದ ಕಲ್ಪನಾ ಚಾವ್ಲಾ ಸಹ ಒಬ್ಬರು. ಇಂದಿನ ವಿಡಿಯೋದಲ್ಲಿ ಕಲ್ಪನಾ ಚಾವ್ಲಾ ಅವರ ಕಥೆಯನ್ನು ನೋಡೋಣ. ಕಲ್ಪನಾ ಅವರ ಜನನ ಮಾರ್ಚ್ 17, 1962ರಲ್ಲಿ ಹರಿಯಾಣದ ಕರ್ನಾಲ್ ಜಿಲ್ಲೆಯ ಒಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಆಗುತ್ತೆ. ಅವರ ತಂದೆ ಬನಾರಸಿಲಾಲ್ ಚಾವ್ಲಾ ಮತ್ತು ತಾಯಿ ಸಂಜೋತಿ ಚಾವ್ಲಾ. ಕಲ್ಪನಾ ಅವರು 4 ಸಿಬ್ಲಿಂಗ್ಸ್ನಲ್ಲಿ ಚಿಕ್ಕವರಾಗಿರ್ತಾರೆ. ಇವರನ್ನು ಸ್ಕೂಲ್ಗೆ ಜಾಯಿನ್ ಮಾಡಿಸೋ ಸಮಯದಲ್ಲಿ ಅವರಿಗೆ ಒಂದು ಫಾರ್ಮಲ್ ಹೆಸರನ್ನೇ ಇಟ್ಟಿರಲಿಲ್ಲ. ಎಲ್ಲರೂ ಅವರನ್ನ ಮೋಂಟು ಅಂತ ಕರಿತಾ ಇದ್ರಂತೆ. ಆಗ ಅವರೇ ತಮ್ಮ ಹೆಸರನ್ನ ಚೂಸ್ ಮಾಡ್ಕೊಳ್ತಾರೆ, ಕಲ್ಪನಾ ಅಂತ. ಕಲ್ಪನಾ ಅಂದರೆ ಇಮ್ಯಾಜಿನೇಷನ್ ಅಂತ ಅರ್ಥ. ಆಗ ಯಾರೊಬ್ಬರೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ಚಿಕ್ಕ ಹುಡುಗಿ ಮುಂದೆ ಜಗತ್ತೇ ತಿರುಗಿ ನೋಡೋ ಹಾಗೆ ಸಾಧನೆ ಮಾಡ್ತಾರೆ ಅಂತ. ಕಲ್ಪನಾ ಅವರು ಚಿಕ್ಕ ವಯಸ್ಸಿನಿಂದಾನೇ ತುಂಬ ಚುರುಕಾಗಿದ್ದರು. ಅವರ ಅಣ್ಣ ಸಂಜಯ್ ಚಾವ್ಲಾ ಅವ್ರು ಹೇಳೋ ಪ್ರಕಾರ ಕಲ್ಪನಾ ಅವರು ಸಮಾಜದ ಕಟ್ಟುಪಾಡುಗಳನ್ನು ಪ್ರಶ್ನಿಸ್ತಾ ಇದ್ರು. ಚಿಕ್ಕವರಿದ್ದಾಗಲಿಂದನೇ ಆಕಾಶದಲ್ಲಿ ಹಾರೋ ವಿಮಾನಗಳ ಬಗ್ಗೆ ಆಸಕ್ತಿ ಬೆಳೆಸ್ಕೊಂಡಿದ್ರು. ಅವರ ತಂದೆ ಈ ಆಸಕ್ತಿಯನ್ನು ಗುರುತಿಸಿ ಅವರನ್ನು ಲೋಕಲ್ ಫ್ಲೈಯಿಂಗ್ ಕ್ಲಬ್ಗೆ ಕರೆದುಕೊಂಡು ಹೋಗ್ತಿದ್ರಂತೆ. ಸೊ ಕಲ್ಪನಾ ಅವರು ಕೆರಿಯರನ್ನು ಏರೋನಾಟಿಕಲ್ ಎಂಜಿನಿಯರಿಂಗಲ್ಲಿ ಮುಂದುವರಿಸಬೇಕು ಅಂತ ಅಂದ್ಕೊಂಡ್ರು. ಆದರೆ ಈ ಡಿಸಿಷನ್ಗೆ ಯಾರೂ ಸಹ ಸಪೋರ್ಟ್ ಮಾಡಲಿಲ್ಲ. ಅವರ ಪೋಷಕರು, ಪ್ರೊಫೆಸರ್ಸ್ ಎಲ್ಲರೂ ಅವರನ್ನು ಡಿಸ್ಕರೇಜ್ ಮಾಡಿದರು. ಆ ಕೆರಿಯರ್ ಚಾಯ್ಸ್ ಹುಡುಗಿಯರಿಗೆ ಸೂಟ್ ಆಗೋದಿಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾರೆ. I lived in India in a very small town and forget about space. I didn't even know if my folks were going to let me go to the engineering college. ಆದರೆ ಕಲ್ಪನಾ ಅವರು ಯಾರ ಮಾತನ್ನು ಕಿವಿಗೊಡದೆ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟರು. ಮುಂದೆ ಪಂಜಾಬ್ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ನ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ನಂತರ ಕಲ್ಪನಾ ತನ್ನ ಮಾಸ್ಟರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಅಮೇರಿಕಾಗೆ ಹಾರ್ತಾರೆ. ಯೂನಿವರ್ಸಿಟಿ ಆಫ್ ಟೆಕ್ಸಸ್ ನಲ್ಲಿ ಮಾಸ್ಟರ್ಸ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಕಲ್ಪನಾ ಅವರು 1988ರಲ್ಲಿ ಯೂನಿವರ್ಸಿಟಿ ಆಫ್ ಕೊಲೊರಾಡೋನಿಂದ PhD ಡಿಗ್ರಿನೂ ಸಹ ಪಡೆದುಕೊಳ್ತಾರೆ. ಆಗ ಅವರ ವಯಸ್ಸು 26 ವರ್ಷಗಳು ಮತ್ತು ನಾಸಾದ AMES ರಿಸರ್ಚ್ ಸೆಂಟರ್ನಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ಪೆಷಲೈಸೇಷನ್ ಫ್ಲೂಯಿಡ್ ಡೈನಮಿಕ್ಸ್, ಅಂದರೆ ಗಾಳಿಯು ಫ್ಲೂಯಿಡ್ನ ರೀತಿ ಹೇಗೆ ವರ್ತಿಸುತ್ತೆ, ವಿಮಾನದ ರೆಕ್ಕೆಗಳೆಲ್ಲ ಹಾರುವಿಕೆಯಲ್ಲಿ ಗಾಳಿ ಅನ್ನೋದು ಹೇಗೆ ಫ್ಲೋ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಅದರ ಜೊತೆಗೆ ಕಲ್ಪನಾ ಅವರ ಬಳಿ ಎಲ್ಲ ಪ್ಲೇನ್ಸ್ನ ರೈಡ್ ಮಾಡೋದಕ್ಕೆ ಲೈಸೆನ್ಸ್ ಇತ್ತು. ಏರ್ಪ್ಲೇನ್ಸ್, ಗ್ಲೈಡರ್ಸ್, ಸೀ ಪ್ಲೇನ್ಸ್ನ ಸಹ ರೈಡ್ ಮಾಡೋದನ್ನ ಕಲ್ತಿದ್ರು. ಕಲ್ಪನಾ ಅವರು 1995ರಲ್ಲಿ ನಾಸಾ ಜಾಯಿನ್ ಆಗ್ತಾರೆ ಮತ್ತು 1996ರಲ್ಲಿ ಅವರನ್ನು ಅವರ ಫಸ್ಟ್ ಫ್ಲೈಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಅವರ ಮೊದಲ ಸ್ಪೇಸ್ ಮಿಷನ್ ನವೆಂಬರ್ 19, 1997ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅವ್ರ ಜೊತೆಯಲ್ಲಿ ಇನ್ನು 6 ಆಸ್ಟ್ರೋನಾಟ್ಸ್ರನ್ನ ಸ್ಪೇಸ್ ಶಟಲ್ ಕೊಲಂಬಿಯಾ ಫ್ಲೈಟ್ STS-87 ರಲ್ಲಿ ನಭಕ್ಕೆ ಹಾರಿಸುತ್ತೆ. ಇದರಿಂದ ಕಲ್ಪನಾ ಚಾವ್ಲಾ ಸ್ಪೇಸ್ಗೆ ಹೋದಂತಹ ಪ್ರಥಮ ಇಂಡಿಯನ್ ಬಾರ್ನ್ ಅಮೆರಿಕನ್. ಕಲ್ಪನಾ ಅವರು ರೊಬಾಟಿಕ್ ಆರ್ಮ್ನ ಆಪರೇಷನ್ ಸ್ಪೆಷಲಿಸ್ಟ್ ಆಗಿರ್ತಾರೆ. ಭಾರತದ ಆಗಿನ ಪ್ರಧಾನಮಂತ್ರಿ ಇಂದರ್ ಕುರ್ನಾಲ್ ಅವರು ಕಲ್ಪನಾ ಅವರಿಗೆ ಕರೆ ಮಾಡಿ ಅಭಿನಂದಿಸ್ತಾರೆ. Hello Colombia, this is Prime Minister Gujral from India. Can you hear me? Yes, Mr. Gujral, I hear you loud and clear. How do you read me? Kalpana, we are proud of you. Each one of us in India is proud of us. Proud of person like you who has done such a pioneering work. ನಂತರ ಜನವರಿ 16, 2003ರಲ್ಲಿ ಸ್ಪೇಸ್ ಶಟಲ್ ಕೊಲಂಬಿಯಾ STS-107 ತನ್ನ 28ನೇ ಮಿಷನ್ನ ಭಾಗವಾಗಿ ನಭಕ್ಕೆ ಹಾರುತ್ತೆ. ಇದೊಂದು 16 ದಿನಗಳ ಮಿಷನ್ ಆಗಿರುತ್ತೆ. ಈ
ಮಿಷನ್ನಲ್ಲಿದ್ದ ಕ್ರೂ ಸುಮಾರು 80 ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅವರಲ್ಲಿ ಚಾವ್ಲಾ ಅವರು ಮೈಕ್ರೋಗ್ರಾವಿಟಿ ಎಕ್ಸ್ಪೆರಿಮೆಂಟ್ಸ್ ಆನ್ ಕ್ರಿಸ್ಟಲ್ ಗ್ರೋತ್ ನಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ಕಂಬಸ್ಷನ್ ಆ್ಯಂಡ್ ಫೈರ್ ಸಪ್ರೆಷನ್ ಬಗ್ಗೆನೂ ಸಹ ಸ್ಟಡಿ ಮಾಡ್ತಾ ಇರ್ತಾರೆ. ಇದರ ಜೊತೆಯಲ್ಲಿ ಪ್ರೋಸ್ಟೇಟ್ ಕ್ಯಾನ್ಸರ್ ಬಗ್ಗೆನೂ ಸಹ ರಿಸರ್ಚ್ ಮಾಡ್ತಾರೆ. ಈ ಮಿಷನ್ನಲ್ಲಿ ಕಲ್ಪನಾ ಚಾವ್ಲಾ ಅವ್ರ ಜೊತೆ ಇನ್ನೂ 6 ಕ್ರೂ ಮೆಂಬರ್ಸ್ ಇರ್ತಾರೆ. ಕಮಾಂಡರ್ ರಿಕ್ ಡಿ ಹಸ್ಬೆಂಡ್, ಪೈಲಟ್ ವಿಲಿಯಂ ಸಿ ಮೆಕ್ಕೂಲ್, ಮಿಷನ್ ಸ್ಪೆಷಲಿಸ್ಟ್ಸ್ ಡೇವಿಡ್ ಎಂ ಬ್ರೌನ್, ಮೈಕಲ್ ಪಿ ಆಂಡರ್ಸನ್ ಆ್ಯಂಡ್ ಲಾರೆನ್ ಬಿ ಕ್ಲಾರ್ಕ್ ಮತ್ತು ಪೇಲೋಡ್ ಸ್ಪೆಷಲಿಸ್ಟ್ ಇಲಾನ್ ರಾವನ್. ಸೊ ಈ ಮಿಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗೋ ಹಂತದಲ್ಲೇ ಇತ್ತು. ಅಂದರೆ ಭೂಮಿಗೆ ವಾಪಸ್ ಬರುವ ಮಾರ್ಗ ಮಧ್ಯದಲ್ಲೇ ಕೊಲಂಬಿಯಾ ಸ್ಪೇಸ್ ಶಟಲ್ ಛಿದ್ರವಾಗಿ ಭೂಮಿಗೆ ಅಪ್ಪಳಿಸುತ್ತೆ. ಅದರಲ್ಲಿದ್ದ 7 ಕ್ರೂ ಮೆಂಬರ್ಸ್ನು ಸಹ ಜೀವತ್ಯಾಗ ಮಾಡಿರ್ತಾರೆ. ಆದರೆ ಈ ಅನಾಹುತ ಹೇಗಾಯಿತು? ಕ್ರೂ ಮೆಂಬರ್ಸ್ ಏನಾದರೂ ಮಿಸ್ಟೇಕ್ ಮಾಡಿದ್ರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇಲ್ಲಿ ಕ್ರೂ ಮೆಂಬರ್ಸ್ನ ಯಾವುದೇ ತಪ್ಪಿರಲಿಲ್ಲ. ಇನ್ಫ್ಯಾಕ್ಟ್ ಕ್ರೂ ಮೆಂಬರ್ಸ್ಗೆ ಅನಾಹುತ ನಡೆಯೋ 5 to 6 ಮಿನಿಟ್ಸ್ವರೆಗೂ ಏನು ಗೊತ್ತೇ ಇರಲಿಲ್ಲ. ವಿಡಿಯೋ ನೋಡಿ, ಅನಾಹುತಕ್ಕೂ ಕೆಲವೇ ನಿಮಿಷಗಳ ಮುಂಚೆ ಕ್ರೂ ಮೆಂಬರ್ಸ್ ಎಷ್ಟು ತಮಾಷೆಯಾಗಿ ಮಾತಾಡ್ಕೊಳ್ತಾ ಇದ್ರು. ಆದರೆ 8:58ರಲ್ಲಿ ಆಸ್ಟ್ರೋನಾಟ್ಸ್ಗೆ ಒಂದು ಮೆಸೇಜ್ ಬರುತ್ತೆ. ಏನೋ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಮೆಸೇಜ್ ಪ್ರಕಾರ ಸ್ಪೇಸ್ ಶಟಲ್ನ ಲೆಫ್ಟ್ ಸೈಡ್ನ ಲ್ಯಾಂಡಿಂಗ್ ಗೇರ್ನ 4 ವೀಲ್ಸ್ನಲ್ಲಿ ಪ್ರೆಷರ್ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಇದಾದ ಒಂದೇ ಒಂದು ನಿಮಿಷದಲ್ಲಿ ಸ್ಪೇಸ್ ಶಟಲ್ ಮತ್ತು ಅರ್ತ್ನ ನಡುವಿನ ಕಮ್ಯುನಿಕೇಷನ್ ಕಟ್ ಆಗುತ್ತೆ. ಆಗ ಭೂಮಿ ಮೇಲಿರೋರಿಗೆ ಗೊತ್ತಾಗುತ್ತೆ ಏನೋ ತಪ್ಪು ನಡೆದಿದೆ ಅಂತ. ಬಟ್ ಈ ಪ್ರೆಷರ್ ಲಾಸ್ ಹೇಗಾಯಿತು? ಕೊಲಂಬಿಯಾ ಲಾಂಚ್ನ 81 ಸೆಕೆಂಡ್ನ ನಂತರ ಫೋಮ್ನ ಒಂದು ಸಣ್ಣ ಪೀಸ್ ಶಟಲ್ನಿಂದ ಬೇರ್ಪಟ್ಟು ಈ ಲೆಫ್ಟ್ ವಿಂಗ್ಗೆ ಹೋಗಿ ಬಡಿಯುತ್ತೆ. ತುಂಬ ದೊಡ್ಡ ಪೀಸ್ ಏನಲ್ಲ, ಜಸ್ಟ್ 60 ಸೆಂಟಿಮೀಟರ್ ಉದ್ದ ಇರುತ್ತೆ ಮತ್ತು 40 ಸೆಂಟಿಮೀಟರ್ ಅಗಲ ಇರುತ್ತೆ. ಅಷ್ಟು ಚಿಕ್ಕ ಪೀಸ್ನ ವೆಲಾಸಿಟಿ ಜಾಸ್ತಿ ಇರೋದ್ರಿಂದ ಅದು ತುಂಬ ದೊಡ್ಡ ಡ್ಯಾಮೇಜ್ ಮಾಡುತ್ತೆ. ಸಣ್ಣ ಪೀಸ್ ಮಾಡಿದ ಹೋಲ್ನ ನಾಸಾದವರೇ ನೆಗ್ಲೆಕ್ಟ್ ಮಾಡ್ತಾರೆ ಮತ್ತು ಈ ಮಿಷನ್ನ ನೆಕ್ಸ್ಟ್ 16 ಡೇಸ್ ಅಂದುಕೊಂಡ ಹಾಗೆ ಆಗುತ್ತೆ. ಆದರೆ ಫೆಬ್ರವರಿ 1 ಯಾವಾಗ ಮಿಷನ್ ಕಂಪ್ಲೀಟ್ ಆಗಿ ಸ್ಪೇಸ್ ಶಟಲ್ ಭೂಮಿಗೆ ವಾಪಸ್ ಆಗಬೇಕಾಗಿತ್ತೋ ಆಗ ಲೆಫ್ಟ್ ವಿಂಗ್ನಲ್ಲಿ ಒಂದು ಹೋಲ್ ಆಗಿರುತ್ತೆ. ಭೂಮಿಯ ಅಟ್ಮಾಸ್ಫಿಯರ್ಗೆ ಬಂದಾಗ ಈ ಚಿಕ್ಕ ಹೋಲ್ ದೊಡ್ಡದಾಗ್ತಾ ಹೋಗುತ್ತೆ. ಆ ಹೋಲ್ನಿಂದ ಗಾಳಿ ಲೀಕ್ ಆಗ್ತಾ ಇರುತ್ತೆ. ಅರ್ತ್ ಅಟ್ಮಾಸ್ಫಿಯರ್ಗೆ ಎಕ್ಸ್ಪೋಸ್ ಆದಾಗ ನೋಡ್ತಾ ಸ್ಪೇಸ್ ಕ್ರಾಫ್ಟ್ ತುಂಡಾಗಿ ಬ್ರೇಕ್ ಆಗಿಬಿಡುತ್ತೆ. ಭೂಮಿ ಮೇಲಿರೋ ಜನರಿಗೆ ಆಕಾಶದಲ್ಲಿ ಫ್ಲಾಶಸ್ ಆಫ್ ಲೈಟ್ಸ್ ರೀತಿ ಕಾಣಿಸುತ್ತೆ ಮತ್ತು ಅವರು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಒಂದು ಚಿಕ್ಕ ಫೋಮ್ನ ಪೀಸ್ನಿಂದ ಇಂತಹ ದೊಡ್ಡ ಅನಾಹುತ ಆಗುತ್ತೆ. 7 ಜನ ಜೀವ ಕಳ್ಕೊತಾರೆ. ಆದರೆ ಆ 7 ಕ್ರೂ ಮೆಂಬರ್ಸ್ನ ಕಡೆ ಕ್ಷಣಗಳು ಹೇಗಿದ್ವು? ಡಿಸೆಂಬರ್ 2008ರಲ್ಲಿ ಕೊಲಂಬಿಯಾ ಕ್ರೂ ಸರ್ವೈವಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರುತ್ತೆ. ಅದರ ಪ್ರಕಾರ ಕ್ಯಾಬಿನ್ ಪ್ರೆಷರ್ ಡಿಸ್ರಪ್ಟ್ ಆಗಿದ್ದರಿಂದ ಕೆಲವೇ ಸೆಕೆಂಡ್ನಲ್ಲಿ ಕ್ರೂ ಮೆಂಬರ್ಸ್ನ ಮೃತ್ಯು ಆಗಿರುತ್ತೆ. ಸ್ಪೇಸ್ ಶಟಲ್ ಅಷ್ಟು ವೈಲೆಂಟ್ ಆಗಿ ತುಂಡಾಗಿ ಬೆಂಕಿ ಉಂಡೆ ಆಗೋಷ್ಟೊತ್ತಿಗೆ ಕ್ರೂ ಮೆಂಬರ್ಸ್ ಜೀವ ಇರೋದೇ ಇಲ್ಲ. ಈ ಕೆಟ್ಟ ಅನಾಹುತದಲ್ಲಿ ಭಾರತ ತನ್ನ ಅಮೂಲ್ಯ ರತ್ನವಾದ ಕಲ್ಪನಾ ಅವರನ್ನು ಕಳೆದುಕೊಳ್ಳುತ್ತೆ. ಆದರೆ ಕಲ್ಪನಾ ಅವರು ಲಕ್ಷಾಂತರ ಜನರಿಗೆ ಇನ್ಸ್ಪಿರೇಷನ್ ಆಗಿರ್ತಾರೆ. ಕಲ್ಪನಾ ಅವರು ಅನೇಕ ಪ್ರತಿಷ್ಠಿತ ಅವಾರ್ಡ್ಸ್ನ ಪಡಿತಾರೆ. ಮಾರ್ಸ್ ಮತ್ತು ಜುಪಿಟರ್ನ ನಡುವೆ ಎಷ್ಟೊಂದು ಆಸ್ಟ್ರಾಯ್ಡ್ಸ್ ಇದೆ. ನಾಸಾ ಆ ಆಸ್ಟ್ರಾಯ್ಡ್ಸ್ಗೆ ಈ ಕ್ರೂ ಮೆಂಬರ್ಸ್ನ ಹೆಸರುಗಳನ್ನು ಇಟ್ಟು ಈ ಕ್ರೂ ಮೆಂಬರ್ಸ್ಗೆ ಗೌರವ ಸಲ್ಲಿಸಿದೆ. ಇಷ್ಟೊಂದು ಆಸ್ಟ್ರಾಯ್ಡ್ಸ್ನಲ್ಲಿ ಒಂದು ಆಸ್ಟ್ರಾಯ್ಡ್ ಈಗಲೂ ಸಹ ಸೋಲಾರ್ ಸಿಸ್ಟಮ್ನಲ್ಲಿ ಸುತ್ತಾ ಇದೆ. ಆ ಆಸ್ಟ್ರಾಯ್ಡ್ನ ಹೆಸರು ಕಲ್ಪನಾ ಚಾವ್ಲಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇದೇ ರೀತಿ ವಿಡಿಯೋಸ್ನ ನೋಡಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.